ಕಾಲೇಜಿಗೆ ಬರ್ತೀನಿ. ಹೋಗಿ ಬಾರ ಮುಚ್ಚಾರ ಹೋಗಿ ಬಾ. ಹಾ ಅಪ್ಪ ಊಟ ಆಯ್ತಾ? ಊಟ ಆಯ್ತು. ಪಾಪ ತಾಯಿಲ್ ಮಗಳು ಬೇದ್ಬಿಟ್ಟೆ. ಪಾಪ ಊಟ ಮಾಡಿದೆ ಅನ್ನೋದು ಕೇಳ್ತಿ ಮನಸ್ಸು ಸಿಟ್ಟು ತಾಡ್ಕನ ನೋಡಿದಕ್ಕ ಎಲ್ಲಿ ಏನಾರ ಮಾಡ್ಯಾವ ನಮ್ಮ ದೋಸ್ತನ ಮಗ್ಗ ಕೊಟ್ಟು ಮದುವೆ ಮಾಡಿಬಿಡೋಣ. ಹಣ್ಣಗಿರಕ್ ಬರ್ತೈತಿ. ಸುಮ್ಕಿ ಯಾ ಕಾಲೇಜು ಎಲ್ಲ ತೆಗೆದು ಹಾಕಿ ಅವನಿಗೆ ದೋಸ್ತನ ಮಗ್ ಕೊಟ್ಟು ಮದುವೆ ಮಾಡಿ ಹಣ್ಣಗಿರೋಣ. ಅದ್ರ ಜೊತೆಗೆ ಅದ್ರ ಮಕನ್ ನೋಡಕ ನನಗೆ ಒಂದೊಂದ್ರೆ ಖುದ್ದಾಗ ಬರುತ್ತ. ಏನಾರು ಮಾಡಿ ನಾಳೆ ಬಗೆಹರಿಸ್ಕೊಂಡ್ಬಿಡ್ತೀನಿ. ಇವಾಗ ಸಿಟ್ಟು ಬಂತ? ಉಂಡೆ ಉಂಡ್ ಬಿಡ್ಬಾ. ನಾನು ಅದ ಸೆಟ್ಕೊಂಡ್ ಬಂದ್ ಹಂಗ ಕುಂತಿದ್ನೆ. ಯಾವ್ದೋ ಒಂದು ಟೆನ್ಷನ್ ಆಗ ನಿನಗೆ ಬೇಯ್ದ್ಬಿಟ್ಟೆ. ಇರ್ಲಿ. ಏನಂತಾರಲ್ಲ ಹೊರಗೆ ಹೋಗಿ ಸ್ವಲ್ಪ ಉಂಡು ಬಿಡ. ಅಲ್ಲಿಂದ ನಡ್ಕೊಂತ ಬಂದಿರ್ತೀವಿ. ಸ್ವಲ್ಪ ಉಂಡು ಓದ್ಕೊಂತ ಕುಂತ ಬಿಡ. ನಾಳೆ ಗಂಡಿನ ಕಡೆಯವರು ನೋಡಕ್ ಬರ್ತಾರ. ನಾಳೆ ಕಾಲೇಜ್ ಬಿಟ್ಬಿಡು. ನಮ್ಮ ದೋಸ್ತನ ಮಗ ಅವ ಬಂಗಾರದಂಗದ ಹುಡುಗ. ನಿಮ್ಮ ಇದ್ದತ್ನಾಗ ಇದೆಲ್ಲ ಮಾತುಕತೆ ಆಗೈತಿ. ಆತನ ಮಗ್ಗ ಕೊಡ್ಬೇಕಂತಂದು. ಏನು ಅಪ್ಪನ ದುರ್ಗೇಶನ್ ಇಷ್ಟಪಡತ್ತೀನಿ. ಅಪ್ಪನ ಮದುವೆ ಒಂದು ಇಸ ಕೊಟ್ಟು ಬಿಡಮ್ಮ. ನಾವು ಸತ್ತು ಹೋಗ್ಬಿಡ್ತೀವಿ. 4 ಮಂದಿಯಾಗ ಒಳ್ಳೆ ಮರ್ಯಾದೆ ಐತಿ. ಅವ್ನ್ ಮಾಡ್ಕೊಂಡ್ ಏನ್ ಮಾಡ್ಬೇಕಂತ ಮಾಡಿ ಅವನ ತಿರ್ಕೊಂಡ್ ತಿಂತಾನ. ಅಂತವ್ನ ಮಾಡ್ಕೊಂಡ್ ಏನ್ ಮಾಡ್ಬೇಕಂತ ಮಾಡಿ ನೀನು ಮಾರಾಣಿ ಸಾಕಿದಂಗ ನಾ ಸಾಕೀನಿ. ನಮ್ ದೋಸ್ತನ ಮಗ ಬಂಗಾರದಂಗ ಅದನೇವ. ಬೆಕ್ಕದಂಗ ಕೋಟಿಗಟ್ಲೆ ಆಸ್ತಿ ಐತಿ. ನಮಗೆ ಅವ್ರಿಗೆ ತೂಕ ಐತಿ. ದುಡ್ಲಿಲ್ಲ ದುಃಖ ಬಡ್ಲಿಲ್ಲ. ಬರೀ ಈಟ ಮಾಡ್ಕೊಂತ ಅಡ್ಡಾಡ್ತಾನ. ಅವನು ಏನ್ ಮಾಡ್ತಾನ? ಅವನು ಹಿಮಾಲಯಕ್ಕೆ ಅಂದನ ಸಿಗರೇಟ್ ಸೇದ್ಯಾನ. ಹಂಗ ಬ್ಯಾಂಡ್ಲ ಹುಡ್ರ ಜೊತೆ ಕುಡ್ಕಂತ ಅಡ್ಡಾಡ್ತಾನ. ಅಂತನ ಕಟ್ಟಿಗೆ ನೀನ್ ಏನ್ ಮಾಡ್ಬೇಕಂತ ಮಾಡಿ ನಮ್ಮ ಮರಿ ಎಲ್ಲಿ ಬೀದಿ ಪಲ್ಲಿ ತರ್ಬೇಕಂತ ಮಾಡಿ ಅನ್ನಮ್ಮನ ಚಂದಾಗಿ ನಾಳೆ ನೋಡಕ್ ಬರ್ತಾರ. ಕಾಲೇಜ್ ಬಿಡು. ಬೇಕಾದಂಗ ಚಂದ ನಕ್ಕಂತ ಮುಂದ್ ಕುಂದ್ರು. ಅವ್ರಿಗೆ ಇಷ್ಟ ಆತಂದ್ರ ಬಂಗಾರದಂಗ ರಾಣಿ ಇದ್ದಂಗ ಇರ್ತೇವ. ಅವ್ನ ಕಟ್ಕೊಂಡ್ ಏನ್ ಮಾಡ್ಬೇಕಂತ ಮಾಡಿ ಇನ್ನೊಬ್ರು ಕೂಲಿ ಹೋಗ್ಬೇಕಂತ ಮಾಡಿ ಕೂಲಿ ಹೋಗಿ ಬಂದು ಅವ್ನು ಕುಡಿಯಕ್ ಕೊಡ್ಬೇಕು ನೀನು. ನೋಡವ, ಅವರು ಟ್ಯಾಕ್ಟ್ರಿ ಎಲ್ಲವೂ ಆಳ್ ಹಚ್ಕೊಂಡು ಕೆಲಸ ಮಾಡ್ತಾರ ಹೊಲದಾಗ. ಬೆಕ್ಕದಂಗ ಕಾರ್ನ್ಯಾಗ ಮರ್ತಿ 3-4 ಕಾರ್ ಅದಾವರು. ಬೆಕ್ಕದಂಗ ಆಸ್ತಿ ಒಂದು 70-80 ಎಕರೆ ಹೊಲ ಐತಿ. 3-4 ಬಿಲ್ಡಿಂಗ್ ಅದಾವ. ಎಲ್ಲ ಅದಾವ. ರಾಣಿ ಇದ್ದಂಗ ಇರ್ತಿ. ಕಾಲ ಮೇಲೆ ಕುಂದ್ರ ಕಾಲ ಮೇಲೆ ಕಾಲ ಹಾಕ್ಯಂಗ್ ಆರಾಮ್ ಕುಂದ್ರಬಹುದು. ಅವ್ರ ಮನೆಗೆ ಏನು ಕೆಲಸ ಇಲ್ಲ. ಎಲ್ಲ ಮನೆಗೊಂದು ಆಳ ಅದಾವ. ಬೆಕ್ಕದಂಗ ಇರ್ತೇವ. ಇಂಥದ್ ಆಲೋಚನೆ ಮಾಡೋದ್ಬಿಟ್ಟು ಎಲ್ಲದ ಅದು ಯಾವ ತಿರ್ಕಂತಿನವನಿಗೆ ಇದು ಮಾಡ್ತಾನ ಹಂಗ್ ಮಾಡ್ತಾನ ಅಂತಂದು ಯಾರ ಮರಿ ತೆಗಿಬೇಕಂತ ಮಾಡಿ. ನಾ ಗಾಡಿಗೆ ಹೇಳಕ್ ಕುಂತಿಲ್ಲ ಯವ್ವ, ನಿನಗೆ ಹೇಳಕ್ ಕುಂತಿರೋದು. ಅಪ್ಪನ ಎಲ್ಲಿ ಹೇಳ್ತೆ ಅಲ್ಲೇ ಮದುವೆ. ಹಿಂಗವ ತಂದೆ ತಾಯಿಗೆ ಖುಷಿ ಆಗತ್ತವ. ಹಿಂಗ ಮಕ್ಕಳು ತಂದೆ ತಾಯಿ ಮಾತು ಕೇಳಿದ್ರ ಬಂಗಾರ ಇದ್ದಂಗ ಇರ್ತಾರವ. ನೋಡಿ ನಿಮ್ ತಾಯಿನ ಆಸೆನ ಹಿಂಗ ಇತ್ತು. ನೀನ್ ಹಿಂಗ ಅನ್ನೋದಕ್ಕ ನನಗೆಷ್ಟು ನೋವಾತು. ಬಂಗಾರದಂಗ ಇರ್ತಾವ. ನನಗೂ ಎಷ್ಟು ಖುಷಿ ಆಯ್ತು. ನಾಳೆ ಬರ್ತಾರ. ಚಂದ ರೆಡಿಯಾಗಿ ಕುಂತ್ಕೊಂಡ್ಬಿಡು. ಏನೋ ಬಂಗಾರದಂಗ ಇರ್ತಾವ. ನಾನು ಹೊರಗಡೆ ಕೆಲಸ ಐತಮ್ಮ ಹೋಗಿ ಬರ್ತನು. ನೀವು ಓದ್ಕೊಂಡ್ ಇದ್ರಿ ಏನು ಓದ್ಕೊಂಡ್ ಓದ್ಕ.
ಬರ್ರಿ ಬೀಗ್ರ ಒಳಗ್ ಬರ್ರಿ. ಮತ್ತೆ ಆರಾಮಿದ್ರಲ್ಲ? ಆರಾಮದಿವಲ್ಲ, ಮಾಡಿ ಇಲ್ಲಿ ಎಲ್ಲ ಚೆನ್ನಾಗೈತೆ. ಚೆನ್ನಾಗಿದ್ದ ಮನುಷ್ಯರ್ ನೀವು ಹೆಂಗ ಎಲ್ಲ ನಿಮ್ಮಂತರ ದೇವ್ರ ಆಶೀರ್ವಾದ. ಮತ್ತೆ ದೋಸ್ತ ಎಲ್ಲ ನಾವ್ ಅನ್ಕೊಂಡಂಗ ಮಗಳು ನಿಮ್ಮನಿಗೆ ಕೊಡಕೊಂತೀವಿ. ಏನಪ್ಪ ಏನಪ್ಪ ತಾಯಿ ಸತ್ ಮಗಳದಾಳ ಚಂದಾಗಿ, ಅದು ಒಂದು ಆಸೆ ಐತೆ. ಚಂದ ನೋಡ್ತಿಲ್ಲ ಸಾಕು. ನಿನ್ನ ಮಗಳೇ ನಮ್ಮ ಮಗಳ ಅಂತಂದು ನಾವು ನೋಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೀವೇನು ವರಿ ಮಾಡ್ಕೊಂಡು ಹೋಗ್ಬೋದು. ಸರಿ ಚಿಕ್ಕವರ್ಲಿಂದ ಇಲ್ಲಿ ತನ ಚಂದ ಈಗಾದ್ರೂ ಮುಂದೂ ಇಷ್ಟ ನಕ್ಕ ಆಡ್ಕೊಂಡು ಹೋಗಂತ್ರಿ. ಕರ್ಸಪ್ಪ ಮಗಳಿಗೆ ನೋಡ್ಕೊಂಡು ಹೋಗ್ತೀವಿ. ರೆಡಿ ಆದ್ರಮ್ಮ ರೆಡಿ ಹಾಕೊಂತಾರಂತ ಬರ್ತಾರ. ಜಲ್ದಿ ರೆಡಿ ಮಾಡ್ರಿ. ಅವ್ರು ಎಲ್ಲರೂ ಬಂದಾರ ಏನು ಬೇಕು ಚಂದಾಗಿ ಏನಮ್ಮ. ಅಕ್ಕ ಹಂಗೆ ಅಂಗ್ಲೇಶ್ ಬಾರ ಮಾತಾಡಿ ಏನು ಬಲಕ್ಕೆ ಬಂದಿದೆ ಸುಮ್ಮನೆ. ಹಾಂ ಬೀಗ್ರ ಮಗಳು ಕರ್ಕೊಂಬಂದು ಕೂಡಿಸಿವಿ. ಸ್ವಾಮಿಯರ ಏನ ಕೇಳೋದಿದ್ರೆ ಕೇಳ್ಬೋದು. ಹಾಂ ಕೇಳ. ನಿನ್ನ ಹೆಸರು ಏನಮ್ಮ? ಗಾಯತ್ರಿ. ಗಾಯತ್ರಿ. ನೀವಪ್ಪ? ಇವ್ರ ರಾಜೇಶ್ವರ. ರಾಜೇಶ್ವರ. ನಿಮ್ಮ ತಾಯಿರದ್ರಮ್ಮ? ಇಲ್ಲ. ಇಲ್ಲ. ಎಜುಕೇಷನ್ ಏನಾಗಿತ್ತು? ಡಿಗ್ರಿ. ಡಿಗ್ರಿ ಹೋಗಿದ್ದಮ್ಮ. ಏನು ರಾಟಿ ಪಾರ್ಟಿ ಏನಾರ ಇಲ್ಲ. ಏನು ಕಲ್ತರು? ಸ್ವಾಮಿಯರ ಈ ನಮ್ಮ ಹುಡುಗಿದಕ್ಕೆಲ್ಲ ಕೇಳಿದ್ರಿ? ಹಾಂ ಕೇಳಿದ್ರಿ. ಮತ್ತೆ ಗಂಡು ಹುಡುಗಂದು ಕೇಳ್ಬಿಡ್ರಿ ವರದ್ದು. ಹೊರಗೆ ಕೇಳಂದ್ರಿ? ಹಾಂ ಆಯ್ತು. ಇಲ್ಲ ಮನುಷ್ಯರ ನಿಮ್ಮ ಹುಡುಗನ ಸ್ವಲ್ಪ ಕಡೆಗೆ ಕರ್ಕೊಂಡು ಕೂಸ್ರಿ ಹುಡುಗಿ ಜದ್ರಿ. ಪಪ್ಪ ನಿನ್ನ ಹೆಸರೇನ? ಲಿಂಗರಾಜ್ ಅಂತ. ಲಿಂಗರಾಜ್. ನಿಮ್ಮ ತಂದೆ ತಾಯಿ? ಉಮೇಶ್ ಅಂತಂದು ರೇಖಾ ಅಂತಂದ್ರೆ. ಉಮೇಶ್ ರೇಖಾ. ಹಾಂ ಈಗ ಎಷ್ಟು ಮಂದಿ ಅಣ್ಣ ತಮ್ಮರು? ನಾವಿಬ್ರು ಅಂತಂದ್ರೆ. ಇಬ್ರು ಅಣ್ಣ ತಮ್ಮರು. ನಿಮ್ಮ ತಮ್ಮ ಏನು ಮಾಡ್ತಾನ? ನಮ್ಮ ತಮ್ಮ ಕೆಲಸ ಮಾಡ್ತಾನೆ ನಮ್ಮ ಫ್ಯಾಕ್ಟ್ರಿ. ನೀವು ಫ್ಯಾಕ್ಟ್ರಿ ಒಳಗೆ ಕೆಲಸ ನೀವು ಏನು ಮಾಡ್ತೀರಿ? ನೀವು ನಾವು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀಯಾ? ಈಗ ಇದು ಎಷ್ಟು ಹೊಲ ಎಷ್ಟದ? 40 ಎಕರೆ ಐತೆ. 40 ಎಕರೆ ಅದನ? 2 ಸಕ್ರೆ ಫ್ಯಾಕ್ಟ್ರಿ ಇದಾವು. ಹಾಂ ಅವನ ಮ್ಯಾನೇಜ್ಮೆಂಟ್ ಮಾಡ್ತಾನೆ. ಅವನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಹಾಂ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಪರವಾಗಿಲ್ಲ ನೋಡ್ದು. ಅಲ್ಲ ಮರೇಕಮ್ಮ ಸ್ವಲ್ಪ ಅವೇನಿಲ್ಲ ಕುಂಕುಮ ಅವೇನು ಹೂವು ಇಟ್ಟು ಬಾರಮ್ಮ.
ಆಯ್ತು ಬೇಗ್ರೆ ನಾವು ಬರ್ತೀವಿ ಒಳ್ಳೆ ಟೈಮ್ ನೋಡ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೋಣ. ಗಾಯತ್ರಮ್ಮ ಬಾ ಬೀಗ್ ರೋಕರ್ ಅಂತ ಬಾಯೋ. ಹೋಗ್ಬರ್ರಿ ಬೀಗ್ರ, ಹೋಗ್ಬರ್ರಿ ಅಮ್ಮ. ಹೋಗ್ಬರ್ರಿ. ಸಮೀರ ಹೋಗ್ಬರ್ರಿ. ಮುಹೂರ್ತ ನೋಡಿ ಜಲ್ದಿ. ಆಯ್ತು ಒಂದ್ ಸ್ವಲ್ಪ ಚಲೋ ದಿವಸ ನೋಡ್ಕೊಂಡ್ ಏನಿಲ್ಲ ಡೇಟ್ ನೋಡ್ಕೊಂಡ್ ಡೇಟ್ ಕೊಡಮ್ ತೋರ್ಸ್. ಹೋಗ್ಬರ್ರಿ. ಹುಡುಗನ ಔಷಧನ ಹೆಂಗ್ ಗುಡಿ ಚೆನ್ನಾಗೈತಿಲ್ಲ. ನಾಳೆ ನಮ್ಮ ಮದುವೆ ಇಲ್ಲೇ ಆಗುತ್ತೆ ಗುಡಿ ತಲೆ. ನನ್ನ ಮದುವೆ ಅಂತೇಳಿ ನನ್ ಊಟ ಸೀರೆ ಬಟ್ಟಿ ಬಂಗಾರ ಎಲ್ಲ ಕೊಡಿಸ್ಕೊಂಡು ಈಗ ಇವನ್ ಮದುವೆ ಆಗಬಿಟ್ಟಾನೆ. ಯಾರು ಅವ್ನು ಈಗ ಮಾತಾಡ್ಸಿದ್ನಲ್ಲ? ಅವ್ನ್ ಯಾರಂತ ನಂಗೆ ಗೊತ್ತಿಲ್ಲ. ಕಾಲೇಜಲ್ಲಿ ಮತ್ತೆ ನಾ ಎಲ್ಲೆಲ್ಲಿ ಕಾಣ್ತೀನಿ ಅಲ್ಲೆಲ್ಲ ಹಿಂದಿಂದ ಬಂದು ಪ್ರೀತಿ ಮಾಡಂತ ಅವ್ನು ಕಾಡಿಸ್ತಿರ್ತಾನೆ. ಗೊತ್ತಿಲ್ಲದಂಗ ಮತ್ತೆ ನಿನ್ನಿಂದ ಬೀಳ್ತಾನ ಅವನು. ನಿನ್ಗೆಲ್ಲ ಗೊತ್ತಿರ್ತೈತಿ, ನೀನ್ ಹೇಳವಲ್ಲಿ ನನ್ ಮುಂದ. ನಂಗೆ ನಿಜವಾಗ್ಲೂ ಅವ್ನ್ ಯಾರಂತ ಗೊತ್ತಿಲ್ಲ. ನಾ ಎಲ್ಲಿ ಕಂಡ್ರು ಪ್ರೀತಿ ಮಾಡಂತ ಕಾಡಿಸ್ತೀನಿ. ಅವ್ನಿಗೆ ಏನ್ ಮಾಡೋಕೆ ನನ್ಗೆ ಗೊತ್ತೈತಿ. ಫೋನ್ ಯಾಕೆ ಹೋಗ್ತಿಲ್ಲಲ್ಲ ಇದು? ತಡಿ, ಅವ್ನ ಫೋಟೋ ವಾಟ್ಸಪ್ ಹಾಕಿದ್ರ ಹೊಡಿ ಅಂತ ಹಾಕಿಬಿಟ್ಟು ಮೆಸೇಜ್ ಹೊಡೆದು ಬಿಡ್ತಾರ ಅವ್ನಿಗೆ. ನಾನು ಬೆಂಗಳೂರಿಗೆ ಹೋಗಿ 2 ತಿಂಗಳಾಗೈತಿ. ಬೆಂಗಳೂರಿಂದ ಬಂದು 2 ದಿನ ಆಗೈತಿ. ದುರ್ಗ ಯಾಕ ಕಾಣವಲ್ಲ. ಹೋಗ್ಲಿ ಅವ್ರ ಮನೆಗೆ ನೋಡಮ್ ಕಡೆ ಹೋಗಿ. ಏನ್ ಉಣೋದು ಏನ್ ಬಿಡೋದು ಗೌಡ್ರ ಮಗಳಿಂದ ಅಡ್ಡಾಡ ಕತ್ಬಿಟ್ಟಾನ. ಎಲ್ಲಿ ಬಡಿತಾರೋ ಹೊಳಿತಾರೋ ನಮಗೆ ಅದ ಭಯನ ಬಿದ್ಬಿಟ್ಟೈತೆ. ಇವನ್ ನೋಡ್ರಿ ಮನೆಗೆ ಒಂದು ಅಲ್ಲ ಏನ್. ಅಲ್ಲಪ್ಪ ತಾತ, ದುರ್ಗೇಶ ಕಾಣವಲ್ಲ, ಎಲ್ಲಿಗೇನ? ನೋಡಪ್ಪ, ನೀನ್ ಬೆಂಗಳೂರಿಗೆ ಹೋದಲ್ಲಿದ್ದ ಒಂದು ಊರಿಗೆ ಜಂಟ್ ಹಿಡ್ದು ಒಟ್ಟ ಮನೇನ ಒಂದಿಲ್ಲ. ಮನೆಗೆ ಬರ್ತಾನ, ತಾಯಿನ ಬಡಿಯೋದು ಬೇಯೋದು ಮಾಡ್ತಾನ. ನಮ್ಮನ್ನ ರೊಕ್ಕ ಕೇಳ್ತಾನ, ನಾವು ರೊಕ್ಕ ಕೊಡಲ್ಲಪ್ಪ ಅಂದ್ರೆ ನಮ್ಮನ್ನ ಬಡಿಯೋದು ಇದು ಮಾಡ್ತಾನ. ಮನೆಗೆ ಒಂದಿಲ್ಲ ನೋಡಪ್ಪ. ಮೊದಲು ಹೊಲ್ದಾಗ ದಗದ ಮಾಡ್ತಿದ್ನ, ಕುರಿ ಕಾಯ್ತಿದ್ನ, ಎಲ್ಲ ದಗದ ಮಾಡ್ತಿದ್ನ. ನಾವು ಹೇಳಿದ ಮಾತು ಮೀರ್ತಿದ್ದಿಲ್ಲ. ಎಲ್ಲಿಗಾರ ಹೋಯ್ ಬಾ ಅಂದ್ರೆ ಹೋಯ್ ಬರ್ತದ್ನ. ಈಗ ಊರಿಗೆ ಜಂಟ್ ಹಿಡ್ದಲ್ಲಿದ್ದ ಒಟ್ಟ ಮನೇನ ಒಂದಿಲ್ಲ. ಒಟ್ಟ ನಮ್ಮ ಮಾತ ಕೇಳವಲ್ಲ ಆತ. ಆಯ್ತಪ್ಪ, ಅವನಿಗೆ ಹೇಳೋಷ್ಟು ಹೇಳ್ತನ, ಕರ್ಕೊಂಬರ್ತನ. ಅವನಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ನೋಡು, ಇಲ್ಲಿ ಬ್ಲಾಕ್ ಕೋಬ್ರ ಫೋಟೋ ಹಾಕಿನ ಯಾರಿಗೆ ಮುಗ್ಸಕ್ಕೆ. ಎಲ್ಲಿ ಸಿಗ್ತಾನ? ಇಲ್ಲೇ ಹೊಲದಲ್ಲಿ. ಹೋಮ ನೋಡಿ. ಏಯ್ ಕೆಳಗಿಳಿ. ಎದಕಣ? ಮಾತಾಡೋದು ಕೆಳಗಿಳಿ. ಎದಕಣ? ಬಾರ ಕಣ. ಕೆಲ್ಸ ಐತಿ ಬಾರಲ್ಲ. ಏನಣ್ಣ ಅಂತ ಕೆಲ್ಸ? ಊಟ ಮಾಡಿದಿಲ್ಲ?
ಗೌಡ್ರ ನೋಡಿ ಲವ್ ಮಾಡ್ತೇವನಪ್ಪ ನೀನು? ಅವಾಗಲಿಂದ ಭಾಳ ದಿನದಿಂದ ಲವ್ ಮಾಡೋದು. ಆ? ಭಾಳ ದಿನದಿಂದ ಲವ್ ಮಾಡೋದು. ಎಷ್ಟು ದಿನ ಆಯ್ತು ಎಷ್ಟು ದಿನ ಆತ? ಹೇಳರಿ. ಏ ಹಾಕ್ರಿ. ಪ್ರೀತಿ ಮಾಡಿ ನಾನು ಮೋಸ ಹೋದೆನಲ್ಲ, ಜೊತೆಗೆ ಇರುವ ಜೀವ ದೂರ ಆಯಿತಲ್ಲ. ಹೇ ಕೇಳೋ ದೇವರ ಕೇಳೋ ನನ್ನ ನೋವ, ಕಿವಿ ಕೊಟ್ಟು ಕೇಳೋ ಪ್ರೀತಿಸಿದ ಹುಡುಗನ ಕಷ್ಟವನ್ನು ನೋಡು, ನನ್ನ ಕಷ್ಟ ನಿನಗೆ ತಿಳಿಯುವುದು ನೋಡು 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 ನೋಡು. ಪ್ರೀತಿ ಮಾಡಿ ನಾನು ಮೋಸ ಹೋದೆನಲ್ಲ, ಜೊತೆಗೆ ಇರುವ ಜೀವ ದೂರ ಆಯಿತಲ್ಲ. ಸತ್ತು ಹೋದ ಪ್ರೀತಿ ಮರಳಿ ಎಂದು ಬಾರದು, ಮರೆತು ಹೋದ ನೀನು ಕಣ್ಣಿಗೆಂದು ಕಾಣದು. ನಿನ್ನ ಪ್ರೀತಿಯಲ್ಲಿ ನಾನು ಮೋಸ ಆಗಿ ಹೋದೆನು, ಒಂದು ಮಾತು ಹೇಳದ ಕೈಯ ಬಿಟ್ಟು ಹೋದೆ ನೀನು. ನನ್ನಿಂದ ದೂರಾದರ ಮರೆಯೋ ಶಕ್ತಿ ಇಲ್ಲತ್ತಿರ, ನನ್ನಿಂದ ದೂರಾದರ ಮರೆಯೋ ಶಕ್ತಿ ಇಲ್ಲತ್ತಿರ. ಯಾಕೋ ದಯಾ ನೀ ನನ್ನ ಮರೆತು, ಪ್ರೀತಿಸಿದ ಹುಡುಗನ ಜೀವ ಹೋಯಿತು, ಕನಸೆಲ್ಲ ಕಲ್ಲಾಯಿತು. ಪ್ರೀತಿ ಮಾಡಿ ನಾನು ಮೋಸ ಹೋದೆನಲ್ಲ, ಜೊತೆಗೆ ಇರುವ ಜೀವ ದೂರ ಆಯಿತಲ್ಲ. ಪ್ರೀತಿ ಮಾಡಿ ನಾನು ಮೋಸ ಹೋದೆನಲ್ಲ, ಜೊತೆಗೆ ಇರುವ ಜೀವ ದೂರ ಆಯಿತಲ್ಲ. ನಮಗೆ ಇಡೀ ಜಗತ್ತೇ ಎದುರಾದರೂ ಜನ್ಮ ಕೊಟ್ಟವರು ಯಾವತ್ತೂ ಎದುರಾಗಲ್ಲ. ಕಾಯೋ ದೈವ ಬದಲಾದರೂ ಕರುಣೆ ಇಟ್ಟವರು ಯಾವತ್ತೂ ಬದಲಾಗಲ್ಲ. ಎದೆಯಾದ ಉಣಿಸಿ ಎದೆ ಒಳಗೆ ಇರಿಸಿ ನೀನೇ ಪ್ರಪಂಚ ಅನ್ನುವಳು ಅಮ್ಮ. ಎದೆ ಎತ್ತರಕ್ಕೆ ಬೆಳೆಸಿ ಎದೆಗಾರಿಕೆ ತೋರಿಸಿ ಇಡೀ ಪ್ರಪಂಚ ತೋರಿಸುವನು ಅಪ್ಪ. ಭಗವಂತನ ಪ್ರತಿರೂಪ ತಾಯಿ ತಂದೆ. ಎರಡು ಕೈ ಮುಗಿದು ಪೂಜಿಸಿದ್ರು ಅವರಿಬ್ಬರ ಋಣ ತೀರ್ಸೋಕ್ಕಾಗಲ್ಲ. ಅವರಿಂದನೇ ನೀನು ಈ ಭೂಮಿಗೆ ಬಂದೆ, ಅವರಿಲ್ಲದೆ ಏನಿದ್ದರು ಏನಿದೆ. ಈ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಂಡವನಿಗೆ ಬಾಳಿದೆ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ,
ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.